ಸರ್ ರೆಡಿ ಇದೆಯಾ? 20 ಮಿನಿಟ್ಸ್ ಆಗುತ್ತಾ? ಬ್ರಿಡ್ಜ್ ಇಲ್ಲ ಏನಿಲ್ಲ, ನಾನು ಬಂದು ನೀರ್ ಮೇಲೆ ಕ್ರಾಸ್ ಮಾಡ್ಕೊಂಡು ಹೋಗೋ ಥರ ಹೋಗ್ತಾ. ಥ್ಯಾಂಕ್ಸ್ ಅಣ್ಣ. ಬಾ, ನಾನು ಬರಲ್ಲ. ಓಯ್ ಭಯ ಆಯ್ತಾ? ನಮಸ್ಕಾರ ಕರ್ನಾಟಕ, ಇನ್ನೊಂದು ವಿಲಾಗ್ಗೆ ಸ್ವಾಗತ. ಸೊ ಇವತ್ತು ಸಂಡೇ ಬೆಳಗ್ಗೆ ಮಳೆ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಮಳೆ ಇಲ್ಲ. ಆದ್ರೂ ಲಾಸ್ಟ್ ವೀಕ್ ಮಿಸ್ ಆಗಿತ್ತು ರೈಡು, ಅದಕ್ಕೆ ಇವತ್ತು BR ಹಿಲ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಮ್ಮ ಜೊತೆ ಯಾರ್ಯಾರಿದ್ದಾರೆ ಅಂತಂದರೆ ಹಿಮಾಲಯನ್ನು R15 ವರ್ಸಸ್ಸು ನಮ್ಮ ಮಂಜು ಜಿಮ್ ಕೋಚ್ ಅವರು. ಸೊ ಇನ್ನೊಬ್ಬ ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಕಿರಣ್ ಕಾಗೆ ಹಾರಿಸ್ಬಿಟ್ಟ ಬರ್ತೀನಿ ಅಂದ್ಬಿಟ್ಟು, ಎದ್ದೇಳೋಕ್ಕಾಗಿಲ್ಲ ಬೆಳಗ್ಗೆ ಅಂತ. ಸೊ ಅದಕ್ಕೆ ಇವಾಗ ನಾವು 4 ಜನ BR ಹಿಲ್ಸ್ ಮಾನ್ಸೂನ್ ರೈಡ್ ಮಿಸ್ ಆಗಬಾರ್ದು ಅಂತ ಎಷ್ಟೊಂದು ಸತಿ ಹೋಗಿದ್ದೀವಿ. ಬಟ್ ಶೇಷ ಒಬ್ಬ ಹೋಗಿಲ್ಲ ಅನಿಸುತ್ತೆ. ಸರ್ರು ಹಳೆ ತಲೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಮಾನ್ಸೂನ್ ಸೀಸನಲ್ಲಿ BR ಹಿಲ್ಸ್ ಸೂಪರ್ ಆಗಿರುತ್ತೆ. ಹೋದ ವಾರ ಹೋಗಬೇಕಾಗಿತ್ತು, ಕ್ಯಾನ್ಸಲ್ ಆಗಿತ್ತು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ, ನೋಡೋದ ಹೆಂಗಿರುತ್ತೆ ಅಂತ. ಹಾಂ ಸರ್. ಹಲೋ. ಹಲೋ. ಹೊಡೋದ ಗುರು? ಹಾಂ, ಓಕೆ. ಜೈ ಆಂಜನೇಯ. ರೀಲ್ಸಲ್ಲಿ ನೋಡ್ಬಿಟ್ಟು ಕನಕ್ಪುರದಲ್ಲಿ ಬಾಗೆ ಮರ ಸರ್ಕಲ್ ನಾಗರತ್ನಮ್ಮ ಹೋಟೆಲ್ ಅಂತ ಒಂದು ಫೇಮಸ್ ಆಗಿದೆ, ಅದಕ್ಕೆ ಅಲ್ಲಿ ಟ್ರೈ ಮಾಡೋದ ಅಂತ ಬಂದ್ವಿ. ಇದು ಬಂದು ಬಾಗೆ ಮರದ ಹೋಟೆಲ್ ಪಕ್ಕ ಚಿಕ್ಕ ಹೋಟೆಲು. ಸೊ ಮೇನ್ ರೋಡಿಂದ ಇಲ್ಲಿ ಬಂದರೆ ಇಲ್ಲಿ ಪಕ್ಕದ ಹೋಟ್ಲು ಅವ್ರು ಬೈಕ್ ಕೊಂಡಿರ್ತಾರೆ. ಕೇಳೋದ ಹೆಂಗಿದೆ ಅಂತ. ಸರ್ ರೆಡಿ ಇದೆಯಾ? 20 ಮಿನಿಟ್ಸ್ ಆಗುತ್ತಾ? 20 ನಿಮಿಷ ಅಂತ. ಏನು ಮಾಡೋದು? ರೆಡಿ ಆಗುತ್ತೆ 20 ಮಿನಿಟ್ಸಲ್ಲಿ. ಹೊಟ್ಬಿಡೋದಾ? ಮುಂದೆ ನೋಡ್ಕೊಳ್ಳೋದಾ? ಸರ್ ಇನ್ನೂ 20 ಮಿನಿಟ್ಸ್ ಆಗುತ್ತಂತೆ, ಮುಂದೆ ನೋಡ್ಕೊಳ್ಳೋದಾ? ಸಿಗುತ್ತೆ ಊರು ಮುಂದೆ ಅಂದರೆ. ನಾವು ಎಣ್ಣೆ ಇಲ್ಲಿಂದ ತಗೊಂಡೋಗ್ತಾ ಇದ್ವಿ. ಚಿಬ್ಲಿ ಇಡ್ಲಿ ಎಲ್ಲಿ ಬರುತ್ತೆ ಹೇಳಿ ಓಲಿ? ಇದು ಅಲ್ಗೂರು, ಅಲ್ಲೇ ಹೋಗ್ಬಿಡೋದ? ಬನ್ನಿ, ಅದೇ ಚಿಬ್ಲಿ ಇಡ್ಲಿ ತಿಂದಿದ್ದೀರಲ್ವಾ? ಚಿಬ್ಲಿ ಇಡ್ಲಿ ಅಲ್ಲ, ಟೇಸ್ಟ್ ಇರ್ಬೇಕು ಸರ್, ಟೇಸ್ಟ್ ಇರಬೇಕು. ಚಿಬ್ಲಿ ಇಡ್ಲಿ ನೀನು ತಿಂದಿದ್ಯಾ ಗುರು? ಅಲ್ಗೂರು ಇದಾಕೋ, ಇದು ಆಯ್ತು ಹಾಕೊಂಡಿಲ್ಲ. ಇದು ಹೆಲ್ಮೆಟ್ ಹಾಕೋ ಗುರು, ಇದು ಹಾಕಿ ಗುರು, ಇದು ಬರಲ್ಲ ನನಗೆ. ಅಷ್ಟೇ ಚಿಬ್ಲಿ ಇಡ್ಲಿಗೆ ಸೇಮ್ ಅದೇ ಬಾಗೆ ಮರ ಹೋಟೆಲ್. ಇಡ್ಲಿ ಟ್ರೈ ಮಾಡೋದಕ್ಕಾಗಿಲ್ಲ, ಸೊ ಅದಕ್ಕೆ ನಾವು ಚಿಬ್ಲಿ ಇಡ್ಲಿ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ಹಿಂಗೆ ಹೊಡೆದ್ಬಿಡಿ ಗುರು. ಏನಾಯಿತು ಅಂತಂದರೆ, ಈ ಹೊಸ ರೋಡ್ ಮಾಡಿಬಿಟ್ಟಿರೋದ್ರಿಂದ ರಿಂಗ್ ರೋಡಲ್ಲಿ ನಾವು ಮುಂದೆ ಹೋಗ್ಬಿಟ್ಟಿದ್ದೀವಿ 1 ಕಿಲೋಮೀಟ್ರು. ಆಮೇಲೆ ನಾನು ಇದೇನು ಈ ಕಡೆ ಈ ಊರ ಕಡೆನೇ ಬರ್ತಾ ಇಲ್ವಲ್ಲ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಲೊಕೇಶನ್ ಚೆಕ್ ಮಾಡಿ, ಯಾವಾಗಲೂ ಜಮಾನ್ದಲ್ಲಿ ಬಂದಿದ್ದು ಇಲ್ಲಿ ಇಡ್ಲಿ ತಿನ್ನೋಕ್ಕೆ, ಇವಾಗ ಹುಡುಕ್ತಾ ಇದ್ದೀವಿ. ಅಯ್ಯಯ್ಯೋ, 99% ಇದೇ ಇದ್ದಿದ್ದು ಇಡ್ಲಿ ಎತ್ಬಿಟ್ಟವ್ರ. ಇಲ್ಲೇ ಅಲ್ವಾ ಇದ್ದಿದ್ದು? ಇಲ್ಲೇ ಇದ್ದಿದ್ದು ಸರ್. 1 ನಿಮಿಷ. ಅಣ್ಣ ಇಡ್ಲಿ ಮಾಡ್ತಿದ್ರಲ್ಲ, ಇಲ್ಲೋ ಈಗ ತೆಗ್ದೇ ಬಿಟ್ರಾ? ಎಲ್ಲಿ? ಅಲ್ಲಿ ರೈಟಿಗೆ ಬೂಯಿನ ತೊಟ್ಟಿಗೆ ಹೋಗಿ ರೈಟ್ ತಗೋತೀವಲ್ಲ, ಮುಂದೆ ಲೆಫ್ಟ್ ಸೈಡ್ ಅಲ್ಲ ಅದಾ? ಹಾಂ, ಪೆಟ್ರೋಲ್ ಬಂಕು. ಹಾಂ, ಆರ್ಚ್, ಹೌದು ಅದೇನಾ? ಚಿಬ್ಲಿಲೆಲ್ಲ ಮಾಡ್ತಾರಾ? ಇಲ್ಲ ಅದಿಲ್ಲ. ಹಾಂ ಆಯ್ತು. ಹಾಂ
ಹಲೋ ಸರ್ ಯೂಟ್ರನ್ ಸರ್. ಹಲೋ ಹಲೋ ಏನಾಯ್ತು? ಗುರು 3 ತಿಂಗಳಾಯ್ತಂತೆ ಕ್ಲೋಸ್ ಮಾಡ್ಬಿಟ್ರಂತೆ. ಬೇರೆ ಎಲ್ಲಿ ಓಪನ್ ಮಾಡಿಲ್ವ ಅಂತ? ಅಂದರೆ ಅವರೇ ಅಲ್ಲಿ ನಾವು ಲೆಫ್ಟ್ ಸೈಡ್ ತಿನ್ಬೇಕಾರೆ ಇಡ್ಲಿ ಇತ್ತಲ್ಲ ಅಲ್ಲೇ ಮಾಡೋರಂತೆ. 3 ತಿಂಗಳಾಗಿ ಕ್ಲೋಸ್ ಮಾಡಿಬಿಟ್ಟು ಥ್ಯಾಂಕ್ಸ್ ಅಣ್ಣ. ಇಲ್ಲೇ ಇದ್ನ ಅದೇ ಅದು ಗೋಡೆ ಎಲ್ಲ ನೆನಪಿತ್ತಲ್ಲ, ಅದು ಒಳಗಡೆ ಹೋಗಿದ್ವಲ್ಲ ನಾವು. ಗ್ರಿಲ್ ಗೋಡೆ. ಹಾಂ ಇಲ್ಲಿ ನೋಡಿ, ನಾವು ಅಲ್ಲಿ ನಾಷ್ಟ ಮಾಡೋದ ಅಂತ ಹೋದ್ರು, ಅಲ್ಲೂ 20 ನಿಮಿಷ ತಿರ್ಗಾ ಇಲ್ಲಿ ತಿನ್ನೋದ ಅಂತ ಬಂದರು. ಇಲ್ಲೂ ಇದು ಇವಾಗ ಅಲ್ಲಿ ಮುಂದೆ ಲೆಫ್ಟಲ್ಲಿ ಇತ್ತಂತಲ್ಲ, ಅಲ್ಲೇ ತಿನ್ನೋದ ಬನ್ನಿ. ಇಡ್ಲಿ ಹಾಕ್ತಿದ್ರಲ್ಲ ಟರ್ನಿಂಗ್ ಬಂದು ಇಲ್ಲಿ ಅದು ಲೆಫ್ಟ್ ಅಲ್ಲಿ ನೋಡಿ ಹೋಟೆಲ್ ಸಾಗರ್ ಗ್ರ್ಯಾಂಡ್. ಇದು ಬೇಡ, ಅಲ್ಲಿ ಮುಂದೆ ಲೆಫ್ಟ್ ಸೈಡು ಅಲ್ಲೇ ತಿನ್ನೋದ ಬನ್ನಿ ಬೈ. ಅವರೇ ಅಲ್ಲಿ ಮಾಡಿರೋದಂತೆ ಅಪ್ಪ. ಅಂದರೆ ಚಿಬ್ಲಲ್ಲಿ ಮಾಡೋದು ಬಿಟ್ಬಿಟ್ಟಂತೆ ಇದನ್ನ. ಅದೇ ರೋಡ್ ಆಗೋಯ್ತಲ್ಲ ಮೇ ಬಿ, ಅದಕ್ಕೆ ಅನ್ಸುತ್ತೆ. ಅವಾಗ ಇದೇ ರೋಡ್ ಅಷ್ಟೇ ಅಲ್ವಾ ಇದ್ದಿದ್ದು? ಹಾಂ ಇದೊಂದೇ ರೋಡ್ ಇದ್ದಿದ್ದು, ಈಗ ಆ ರೋಡ್ ಮಾಡಿಬಿಟ್ರಲ್ಲ ಅದರಿಂದ. ಗುರು ಅಲ್ಲೈತೆ, ಹಿಂದೆ ಸ್ಲೋ ಮಾಡಿ, ಅಲ್ಲೇ ಹಿಂದೆ ಸ್ಲೋ ಮಾಡಿ, ಹಿಂದೆನೇ ಸ್ಲೋ ಮಾಡಿ, ಫುಲ್ ಲೆಫ್ಟ್ ಹೊಡ್ದು. ಟಿಫನ್ ಸೆಂಟರ್ ಇದೆ. ಹ್ಞೂ ಶೇಷ ಬಾಚಿನ ಆಗಲ್ವಾ? ಮೇಲೆ ಹಚ್ಚಿ ಇಲ್ಲಿ. ಇಲ್ಲಿ ನೋಡಿ ಗೂಗಲಲ್ಲಿ ಹೆಂಗ್ ಹೋಗ್ತಿದೆ ಅಂದರೆ, ಬ್ರಿಡ್ಜ್ ಇಲ್ಲ ಏನಿಲ್ಲ, ನಾನು ಬಂದು ನೀರ್ ಮೇಲೆ ಕ್ರಾಸ್ ಮಾಡ್ಕೊಂಡು ಹೋಗೋ ಥರ ಹೋಗ್ತಾ ಇದೆ. ವಾಟರ್ ಕ್ರಾಸ್ ಆಗೋ ಥರ ಆಗ್ತಿದೆ. ಇದು ಹೊಸ ಬ್ರಿಡ್ಜ್ ಗೂಗಲಲ್ಲಿ ಹಾಕಿಲ್ವಲ್ಲ, ನಾನು ಇಲ್ಲಿಂದ ನೀರ್ ಮೇಲೆ ಕ್ರಾಸ್ ಮಾಡ್ಕೊಂಡು ಹೋಗೋ ಥರ ಕಾರು. ಹಂಗಾಗುತ್ತೆ ಇದು. ಗೂಗಲೇ ಸೈಕ್ ಆಗ್ಬಿಟ್ಟಿರುತ್ತೆ ಇದು ನೋಡ್ಬಿಟ್ಟು, ಏನ್ ಇವನು ಕಾರ್ನ ನೀರ್ ಮೇಲೆಲ್ಲ ಹಿಂಗೆ ಆರಿಸ್ಕೊಟ್ಟೋದ್ನಲ್ಲ ಇವನು ಅಂತ. ಗೂಗಲ್ ನಿನಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ಗೂಗಲ್, ಹೆಂಗೆ ನಾನು ಆ ಗುರು ಅದಂತೂ ಸೈಕ್ ಆಗ್ಬಿಟ್ಟಿರುತ್ತೆ ಗುರು. ಹೆಂಗ್ ಬಂದೆ ಗೊತ್ತಾ, ಅದು ರೆಕಾರ್ಡ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಈಗ ಹೆಂಗೆ ಅಂದ್ರೆ ರೂಟ್ ಇದೆ, ಆ ರೂಟಲ್ಲಿ ನೀರು ಬಂದು ನೀರ್ ಮೇಲೆ ಕನೆಕ್ಟ್ ಆಗಿ ನಾನು ಈ ರೋಡ್ ಕನೆಕ್ಟ್ ಆಗಿರೋ ಥರ ತೋರಿಸ್ತಿದೆ. ಅಪ್ಡೇಟ್ ಆಗಿಲ್ಲ ಇನ್ನು. ಯಾರಪ್ಪ ಹುಚ್ಚ ವಾಟರ್ ಕ್ರಾಸಿಂಗ್ ಹಿಂಗ್ ಮಾಡ್ಬಿಟ್ಟ ಅನ್ಕೊಂಡಿರುತ್ತೆ ಅದು. ನಮ್ಮ ಶೇಷ ಅವರು ಫುಲ್ ಡಕ್ ಮಾಡ್ಕೊಂಡೆಲ್ಲ ಹೋಗ್ತಾ ಇದಾರೆ. ಹೌದು, ನಮ್ಮ ಅಕ್ಕ ನೋಡಿ 120 ಮೇಲೆ ಹೋಯ್ತಾನೇ ಇಲ್ಲ ಗಾಡಿ. ಹೋಗಮ್ಮ ಚಿನ್ನ ಹೋಗಮ್ಮ ಹೋಗಮ್ಮ, ಹೋಗು ಹೋಗು ಹೋಗು, ಬೇಡ ಬಿಡು. ಲೆಫ್ಟ್ ಹೋಗ್ಬೇಕು. ಅಣ್ಣಂದ್ರೆ ಎಲ್ಲ ಎಲ್ಲೋ ಇದ್ರು. 1.6 ಕಿಲೋಮೀಟರ್ ಆದ್ಮೇಲೆ ಲೆಫ್ಟ್ ಹೊಡಿಬೇಕು. ಈ ಅಂಟರ್ ಎಲ್ಲ ಹಿಂಗಮ್ಮ ತೇವಡ ಪಯ್ಯ ಹಿಂಗ್ ಹಂಗೋಯ್ತ ಹಿಂಗ್ ಬತ್ತ್ಯಾ ನನ್ನ ಮಗನೇ. ಹಿಂಗೋಯ್ತ ಹಿಂಗ್ ಬತ್ತ್ಯಾ, ಹಿಂಗೋಯ್ತ ಹಿಂಗ್ ಬತ್ತ್ಯಾ. ಏನ್ ಗುರು? ಅವ್ನು ಹಿಂಗ್ ಲೆಫ್ಟ್ ಹೋಯ್ತಾನೆ, ತಿರ್ಗಾ ಲೆಫ್ಟ್ ರೈಟಿಗೆ ಬರ್ತಾನೆ, ತಿರ್ಗಾ ಲೆಫ್ಟ್ ಹೋಯ್ತಾನೆ, ರೈಟಿಗೆ ಬರ್ತಾನೆ. ಸೊ ಇವಾಗ ನಾವು BR ಹಿಲ್ಸಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸ್ವಲ್ಪ ಡಿಲೇ ಆಗಿರೋದ್ರಿಂದ ಇನ್ನೊಬ್ಬ ಬೈಕರ್ನ ಕೇಳಿದ್ವಿ. ಅವರು ಫಾಗೆಲ್ಲ ಇನ್ನೇನು ಹೋಗ್ತಿದೆ, ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಂತಂದರು. ಅದಕ್ಕೆ ನೋಡಬೇಕು. ಓ ಅಣ್ಣ 4 ಗಾಡಿ. ಹಾಂ
ಸೈಡ್ಗೆ ಹಾಕ್ಬಿಡಿದ್ರು ಮುಂದೆ ರೈಟು. ಸೊ ಇವಾಗ ಟಿಕೆಟ್ ಎಲ್ಲ ಇಸ್ಕೊಂಡು BR ಹಿಲ್ಸಿಗೆ ಎಂಟ್ರಿ ಆಗಿದ್ದೀವಿ. ಆ್ಯಸ್ ಎಕ್ಸ್ಪೆಕ್ಟೆಡ್ ಮಾನ್ಸೂನು, ಬಟ್ ಗ್ರೀನರಿ ನೋಡಬೇಕು ಗುರು, ಫಾರೆಸ್ಟ್ ಆಕ್ಸಿಜನ್ ತೊಗೋಬೇಕು, ಅದೇ ಮಜಾ. ಏನಂತೀರಾ? ಓ ಟೈಗರು ಇಲ್ಲ, ಲಾಯನ್, ಚೀತಾ, ಟೈಗರ್ ಅಂದ್ಕೊಂಡು ಇಲ್ಲೇ ಬಿದ್ದಿದ್ದು ನಾನು, ಇದೇ ಜಾಗದಲ್ಲಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಉತ್ತ, ಇದೇ ಜಾಗದಲ್ಲಿ ಬಿದ್ದಿದ್ದು ನಾನು. ಯಾಕಂದ್ರೆ ಈ ಟರ್ನಿಂಗ್ ನೆನಪಾಯ್ತಲ್ಲ ನನಗೆ. ಇನ್ನೊಂಚೂರು ಸ್ಲೋ ಮಾಡಿದ್ರು ನೀವು. ಇವಾಗ ನಿಂತ್ಕೊಳ್ಳಿ. ಕಾಡು ನೋಡೋದೇ ಬೈಕರ್ ಜೊತೆ ಬಂದೆ. ಹೇಳು ಪಾರ್ಥ, ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ನೀನು ಗೆಲ್ಲಲಾರೆ ಅಂತ KSRTC ನಿಮಗೆ ಹೇಳ್ತಾ ಇದೆ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಬಿಟ್ರು ಹೋಗಿ. ಥ್ಯಾಂಕ್ಸ್ ಅಣ್ಣ. ಮೇಲ್ಗಡೆ ಫಾಗ್ ಇದೆ, ಲೈಟಾಗಿ ನೋಡಿ ಅಲ್ಲಿ ವ್ಯೂ ಪಾಯಿಂಟ್ ಇದೆಯಲ್ಲ, ಅಲ್ಲ ಹೋಗುವ. ಸ್ವಾಮಿಗಳೇ ನಮಸ್ತೆ. ಶೇಷಂಗೆ ಲೆಫ್ಟ್ ಸೈಡ್ ಸಡನ್ನಾಗಿ ಬರಬೇಡ ಅಂತ ಹೇಳ್ಬೇಕು. ಇಲ್ಲ ಹಾಕದ ಪಾರ್ಕಿಂಗ್ ಮೇಲೆ ಹೋಗ್ಬೋದಾ ಬೈ? ಮೇಲಿಲ್ಲ, ವೆಹಿಕಲ್ ಎಲ್ಲ ಬೈಕರ್ಸೇ ತುಂಬ್ಕೊಂಬಿಟ್ರು ಮುಂದೆ. ಆ ಕಡೆ ಇದೆಯಾ? ಇಲ್ಲಿದೆ ಬನ್ನಿವೇರಿ. ಅಂದರೆ ಬೈಕರ್ಸ್ಗಳೈತೆ, ಅವ್ರಿಗೂ ತೆಗಿಯೋಕ್ಕೆ ಜಾಗ ಬಿಟ್ಬಿಟ್ಟು ಹಾಕ್ಬೇಕು. ಸೊ BR ಹಿಲ್ಸ್ ರೀಚ್ ಆದ್ವಿ. ಇವಾಗ ಗಾಡಿನಲ್ಲಿ ಪಾರ್ಕ್ ಮಾಡಿಬಿಟ್ಟು ಸರ್ ಡ್ರೋನ್ ತಂದಿದ್ದಾರೆ, ಡ್ರೋನ್ ಶಾಟ್ ತೊಗೊಳೋದಕ್ಕೆ ಹೋಗ್ತಾ ಇದ್ವಿ. ಬಟ್ ಜನ ಜಾಸ್ತಿ ಇದ್ದಾರೆ, ಟೆಂಪಲ್ ದರ್ಶನನ ಬಂದು ಮಾಡೋದ ಅಂತ, ಫಾಗ್ ಇದೆ ಲೈಟಾಗಿ, ಅದನ್ನು ಎಂಜಾಯ್ ಮಾಡ್ಬಿಡೋದ ಅಂತ ಹೋಗ್ತಾ ಇದ್ವಿ. ಬಿಟ್ಟೋಗ್ಬಿಡ್ತಾಳೆ ನಾವು ಬಂದ ತಕ್ಷಣ ಇದನ್ನೆಲ್ಲ ಇಟ್ಕೊಂಡು ನೋಡ್ತಾ ಇರ್ತೀವ, ಅದನ್ನ ಹಿಡ್ಕೊಂಡ್ಬಿಟ್ಟು ಓಡ್ಬಿಟ್ಟು ಬಾ, ನಾನು ಬರಲ್ಲ. ಓಯ್ ಭಯ ಆಯ್ತಾ? ಹಿಂಗೆ ತಿರ್ಗಿಸ್ಬಿಡಿ. ಅಷ್ಟೇ ಮುಗೀತು. ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಕೆ ಗುಡಿಗೆ ಹೋಗ್ತಾ ಇದೀವಿ. ಕೆ ಗುಡಿ ಬಂದು ಇಲ್ಲಿಂದ ಒಂದು 15 ಕಿಲೋಮೀಟ್ರು. ಒಂದು ಸೀನಿಕ್ ವ್ಯೂ ರೈಡ್ ಸಾಕಾಗಿರುತ್ತೆ. ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸ್ ಸೂಪರಾಗಿರುತ್ತೆ. ಫುಲ್ ಟ್ರಾಫಿಕ್ ಇವತ್ತು, ಭಾನುವಾರ ಬೇರೆ ಅಲ್ವಾ. ಸದ್ಯ ನಾವು ಹೋಗೋಕ್ಕೂ ಮುಂಚೆ ಸ್ವಲ್ಪ ಜನ ಬರೋದು ಕಮ್ಮಿ ಆಗಿತ್ತು, ಅದಕ್ಕೆ ಒಂದು 15 ಮಿನಿಟ್ಸಲ್ಲಿ ದರ್ಶನ ಆಗೋಯ್ತು. ಇಲ್ಲ ಅಂದಿದ್ರೆ 2 ಅವರ್ಸ್ ಆಗಿರುತ್ತೆ. ಗಜೇಂದ್ರ ಜೊತೆ ವಿಜೇಂದ್ರ
ಕೈನೋ ಬೇಕಾ ಕೈನೋ ಒಂದು ರೇಟಲ್ಲಿ ಶೇಷ ಟೈಮ್ ಆಯಿತು.